ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೀವು ಕರೆಕ್ಟಾಗಿ ನೋಡಿದ್ದೀರಾ. ಈ ವಿಡಿಯೋದಲ್ಲಿ ನಾವು ಮನಿನ ಹೇಗೆ ಸೇವ್ ಮಾಡೋದು ಅಂತ ನೋಡೋಣ. ಸಂಬಳ ಬರುತ್ತೆ ಹೋಗುತ್ತೆ, ಅಪ್ಪ ಅಮ್ಮ ಪಾಕೆಟ್ ಮನಿ ಕೊಡ್ತಾರೆ, ಹಾಗೆ ಖರ್ಚಾಗ್ಬಿಡುತ್ತೆ. ತಿಂಗಳು ಕೊನೆಯಲ್ಲಿ ದುಡ್ಡು ಎಲ್ಲಿ ಹೋಯ್ತು ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಗೊತ್ತೇ ಇರೋದಿಲ್ಲ. ಈ ವಿಡಿಯೋದಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಹಣನ ಹೇಗೆ ಉಳಿಸೋದು ಅನ್ನೋದನ್ನ ನಾನು ಹೇಳ್ತೀನಿ. ನೀವು ಸ್ಟೂಡೆಂಟ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಕೆಲಸ ಮಾಡ್ತಿರ್ಬೋದು, ಅಥವಾ ಡಾಕ್ಟರ್, ಇಂಜಿನಿಯರ್, ಏನೇ ಜಾಬಲ್ಲಿದ್ದರೂ ಈ ವಿಡಿಯೋ ನಿಮ್ಮ ಜೀವನಕ್ಕೆ ತುಂಬ ಯೂಸ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕ್ಲಿಯರಾಗಿ ನೋಡಿ. ನೀವು ಕೂಡ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನಾನು ಲಕ್ಷ ಸಂಪಾದನೆ ಮಾಡ್ತಾಯಿದ್ರು ಕೂಡ ತಿಂಗಳು ಕೊನೆಯಲ್ಲಿ ಯಾಕೆ ನನ್ನ ಹತ್ರ ದುಡ್ಡು ಉಳಿತಾ ಇಲ್ಲ ಅಂತ? ಈ ದುಡ್ಡು ಬಿಲ್ ಕಟ್ಟೋದಕ್ಕೆ, EMI ಕಟ್ಟೋಕ್ಕೆ, ಲೋನು, ಎಲೆಕ್ಟ್ರಿಸಿಟಿ ಬಿಲ್ಲು, ಪೆಟ್ರೋಲು, ಊಟ, ತಿಂಡಿ, ಬಟ್ಟೆ, ಮಕ್ಕಳು ಖರ್ಚು ಎಲ್ಲದೂ ಸೇರಿಸಿ ತಿಂಗಳು ಕೊನೆಯಲ್ಲಿ ಸ್ವಲ್ಪನೂ ದುಡ್ಡೇ ಉಳಿಯೋದಿಲ್ಲ. ಯಾಕೆ ನನಗೆ ಮಾತ್ರ ಹೀಗಾಗುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನೀವು? ಈ ದುಡ್ಡನ್ನ ಯಾಕೆ ಸೇವ್ ಮಾಡಬೇಕು ಅಂತ ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ? ಯಾಕೆಂದರೆ ನಾನು ಕೇಳಿದ ಎಷ್ಟೊಂದು ಜನ ಏನಕ್ಕೆ ಸೇವ್ ಮಾಡಬೇಕು, ನಾವಿರೋಷ್ಟು ದಿನ ಆರಾಮಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಿಮ್ಮ ಒಪಿನಿಯನ್ ಏನು? ಏನಕ್ಕೆ ದುಡ್ಡನ್ನ ಸೇವ್ ಮಾಡಬೇಕು? ಕಾಮೆಂಟ್ ಮಾಡಿ. ದುಡ್ಡು ಯಾಕೆ ಸೇವ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಫಸ್ಟ್ ರೀಸನ್ನು ಮನಿ ಈಸ್ ಸೆಕ್ಯೂರಿಟಿ. ನಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಸೇವ್ಡ್ ಅಮೌಂಟ್ ಅಂತ ಇದ್ದರೆ ನಮ್ಮ ಲೈಫ್ಗೆ ಅದೇ ಒಂದು ದೊಡ್ಡ ಇನ್ಶೂರೆನ್ಸ್ ಆಗಿರುತ್ತೆ. ಯಾವಾಗ ಯಾರಿಗೆ ಕಾಯಿಲೆ ಬರುತ್ತೋ ಗೊತ್ತಿರಲ್ಲ, ಕೆಲಸದಿಂದ ಯಾವಾಗ ಲೇ ಆಫ್ ಮಾಡ್ತಾರೆ ಗೊತ್ತಿರಲ್ಲ, ದೊಡ್ಡ ದೊಡ್ಡ ಖರ್ಚು ಯಾವಾಗ ಬರುತ್ತೆ ಗೊತ್ತಾಗೋದಿಲ್ಲ. ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು ಯಾರಾದರೂ ಹುಷಾರು ತಪ್ಪಿ ಆಸ್ಪತ್ರೆಗೆ ಹೋದರೆ ಫಸ್ಟ್ ನೆನಪಾಗೋದು ಹಣ. ಸೊ ಯಾರೇ ಆಗಿದ್ದರೂ ಯಾರು ದುಡ್ಡನ್ನ ಸೇವ್ ಮಾಡ್ತಾರೆ ಅವರಲ್ಲಿರೋ ಕಾನ್ಫಿಡೆನ್ಸ್ ಬೇರೆ ಇರುತ್ತೆ. ಆ ಕಾನ್ಫಿಡೆನ್ಸಲ್ಲೇ ನಾವು ಯಾವಾಗಲೂ ಬದುಕಬೇಕೇ ಹೊರತು ಭಯದಲ್ಲಿ ನಾವು ಯಾವತ್ತೂ ಬದುಕಬಾರ್ದು. ಅದಕ್ಕೆ ಮನಿನ ನಾವು ಎಷ್ಟು ಸೇವ್ ಮಾಡ್ತೀವಿ ಅದೇ ಮನಿ ನಾವು ಅರ್ನ್ ಮಾಡೋಕ್ಕಾಗೋದು. ನಾವು ಲಕ್ಷ ಅರ್ನ್ ಮಾಡ್ತಾಯಿದ್ರು ₹1 ನಾವು ಸೇವ್ ಮಾಡಿಲ್ಲ ಅಂದರೆ ಅದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ. ನೆಕ್ಸ್ಟ್ ರೀಸನ್ನು ನಾವು ಯಾಕೆ ಮನಿನ ಸೇವ್ ಮಾಡಬೇಕು ಅಂತಂದರೆ ಒಂದು ಸ್ಟ್ರೆಸ್ ಫ್ರೀ ಲೈಫ್ನ ಲೀಡ್ ಮಾಡೋದಕ್ಕೆ. ನಾವು ಯಾವಾಗಲೂ ಹಣದ ಬಗ್ಗೆ ಚಿಂತೆ ಮಾಡ್ತಾ ಹೋಗ್ತಾ ಇದ್ದರೆ ನಾವು ನಿಜವಾಗಿ ಬದುಕ್ತಾನೇ ಇಲ್ಲ ಅಂತ ಅರ್ಥ. ಬಿಲ್ಗಳು, EMI, ಲೋನು, SMS ಅಲರ್ಟ್ಸು, ಹಾಸ್ಪಿಟಲ್ ಚಾರ್ಜಸ್ಸು ಇದೆಲ್ಲ ಮನಸ್ಸಿಗೆ ನಿಧಾನವಾಗಿ ಸ್ಟ್ರೆಸ್ನ ಕೊಡ್ತಾ ಹೋಗುತ್ತೆ. ಆದರೆ ನಾವು ಚೆನ್ನಾಗಿ ನಿದ್ದೆ ಮಾಡೋ ರಾತ್ರಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಎಷ್ಟು ಸೇವ್ ಮಾಡ್ತೀವಿ, ನಮ್ಮ ರಿಟೈರ್ಮೆಂಟ್ ಲೈಫ್ಗಾಗಿರ್ಬೋದು, ಹಾಸ್ಪಿಟಲ್ ಚಾರ್ಜಸ್ ಆಗಿರ್ಬೋದು, ಮಕ್ಕಳು ಎಜುಕೇಷನ್ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಲೈಫ್ ಕೂಡ ತುಂಬ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ನೆಕ್ಸ್ಟ್ ನಾವು ಕಾಮನ್ ಮನಿ ಮಿಸ್ಟೇಕ್ಸ್ ವಿಚ್ ಪೀಪಲ್ ಡೂ ಇದ್ರ ಬಗ್ಗೆ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಇರೋದು ನೋ ಟ್ರ್ಯಾಕಿಂಗ್. ನೋ ಟ್ರ್ಯಾಕಿಂಗ್ ಅಂತಂದ್ರೇನು? ಇವಾಗ ದಿನದಲ್ಲಿ ನಾವು ಅಂದ್ಕೊಂಡಿರ್ತೀವಿ ನಾವು ಜಸ್ಟ್ ಒಂದು 500 ಖರ್ಚು ಮಾಡ್ತಾಯಿದ್ದೀವಿ ಅಂತ. ಬಟ್ ನಾವು ಟ್ರ್ಯಾಕ್ ಮಾಡಿದಾಗ ಅಷ್ಟೇ ಗೊತ್ತಾಗೋದು ನಾವು 500ಗಿಂತ ಜಾಸ್ತಿ ಖರ್ಚು ಮಾಡ್ತಾಯಿದ್ದೀವಿ ಅಂತ. ಎಕ್ಸಾಂಪಲ್ ತೊಗೊಳ್ಳೋಣ. ನಾವೇನು ಅಂದ್ಕೊಂಡಿರ್ತೀವಿ ನನ್ನ ಹತ್ರ ಇರೋದು ಇವತ್ತು 500 ಅಷ್ಟೇ ಎಕ್ಸ್ಪೆನ್ಸಸ್ಗೆ. ಸೊ ನನ್ನ ಪೆಟ್ರೋಲ್ಗೆ ಒಂದು ₹100, ಊಟ ತಿಂಡಿ ಅಂತ ಅದಕ್ಕೆ ಇನ್ನೊಂದು ₹100. ಸೊ ಅಲ್ಲಿ ನನಗೇನಾದರೂ ಅಲ್ಲಿ ಇಷ್ಟ ಆದರೆ ಶಾಪಿಂಗ್ ಮಾಡೋದಕ್ಕೆ ₹100. ಸೊ ನಾನು ಆಬ್ವಿಯಸ್ಲಿ ಇನ್ನೊಂದು ₹200 ಉಳಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ತೀರ. ಬಟ್ ಆದರೆ ಮನೆಗೆ ಬಂದಮೇಲೆ ಗೊತ್ತಾಗುತ್ತೆ ಇರೋ ₹500 ಫುಲ್ 500 ಕೂಡ ಖಾಲಿಯಾಗಿರುತ್ತೆ. ಯಾಕೆ ಹೀಗಾಗುತ್ತೆ ಅಂದರೆ ಬಿಕಾಸ್ ನಾವು ಟ್ರ್ಯಾಕ್ ಮಾಡ್ತಾರಲ್ಲ. ಟ್ರ್ಯಾಕಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ದಿಸ್ ಈಸ್ ದ ಫಸ್ಟ್ ಮೇಜರ್ ಮಿಸ್ಟೇಕ್ ನಾವು ಮಾಡೋದು. ಇದನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ಅಥವಾ ಇದನ್ನು ಒಂದು ಹಾಬಿ ಥರ ನಾವು ಬೆಳೆಸ್ಕೊಳ್ತಾ ಹೋದರೆ ಎಲ್ಲಿ ನಾವು ಅನ್ನೆಸೆಸರಿ ಖರ್ಚು ಮಾಡ್ತಾಯಿದ್ದೀವಿ, ಅನ್ವಾಂಟೆಡ್ ನೀಡ್ಸ್ಗೆ ನಾವು ಬೈ ಮಾಡ್ತಾಯಿದ್ದೀವಿ ಅನ್ನೋದನ್ನ ನಾವು ಈಸಿಯಾಗಿ ಕಂಡುಹಿಡಿಬೋದು. ನೆಕ್ಸ್ಟ್ ಮಿಸ್ಟೇಕ್ ಅಂತ ತಗೊಂಡ್ರೆ ದಟ್ ಈಸ್ ಲೈಫ್ ಸ್ಟೈಲ್ ಇನ್ಫ್ಲೇಷನ್. ಇದಕ್ಕೆ ನಾನು ಎಕ್ಸಾಂಪಲ್ ಕೊಡಲೇಬೇಕು. ಫಾರ್ ಎಕ್ಸಾಂಪಲ್ ಒಬ್ಬನಿಗೆ 20,000 ಸ್ಯಾಲ್ರಿ ಬರ್ತಾ ಇರುತ್ತೆ. ಈ 20,000 ಸ್ಯಾಲ್ರಿ ಬರುವಾಗ ಅವನ ಮನೆ ಖರ್ಚು, ಸೇವಿಂಗ್ಸು, EMI ಬಿಲ್ಸು ಎಲ್ಲದನ್ನು ಪೇ ಮಾಡಿ ಟೋಟಲಿ ಅವನಿಗೆ ಒಂದು ₹2,000 ಉಳಿತಾ ಇರುತ್ತೆ. ಬಟ್ ಇವನಿಗೆ ಇವಾಗ ಹೈಕ್ ಆಗುತ್ತೆ.
ಹೈಕ್ ಆದಮೇಲೆ ಈ ಈಸ್ ಗೆಟ್ಟಿಂಗ್ ಸಮ್ 30,000 ಸಿಗ್ತಾ ಇರುತ್ತೆ. ಈ 30,000ಗೆ ಅವನ ಫ್ರೆಂಡ್ನ ನೋಡ್ತಾನೆ. ಅವನ ಫ್ರೆಂಡ್ ಏನು ಮಾಡಿರ್ತಾನೆ, ಯಾವುದೋ ಒಂದು ಬ್ರ್ಯಾಂಡ್ದು ಮೊಬೈಲ್ನ ತೊಗೊಂಡಿರ್ತಾರೆ, ವಿಚ್ ವಿಲ್ ಕಾಸ್ಟ್ ಸಮ್ ಲ್ಯಾಕ್ಸ್ ಅಂತ ತೊಗೊಳ್ಳೋಣ. ಇವನಿಗೂ ಕೂಡ ಏನಾಗುತ್ತೆ, ಟೆಂಪ್ಟ್ ಆಗಿ ಸೊ ಇವನು ಇನ್ನೊಂದು ಇ ಎಮ್ ಐನ ಆ್ಯಡ್ ಮಾಡ್ಕೋತಾನೆ. ಬಿಕಾಸ್ ಅವನ ಪ್ರಕಾರ ಅವ್ನಿಗೆ ಹೈಕ್ ಆಗಿದೆ, ಸೊ ಹಿ ಈಸ್ ಕೇಪಬಲ್ ಆಫ್ ಪೇಯಿಂಗ್ ಅನದರ್ ಒನ್ ಇ ಎಮ್ ಐ. ಸೊ ಇನ್ನೊಂದು ಇ ಎಮ್ ಐ ಆ್ಯಡ್ ಮಾಡಿಕೊಂಡು ಅವ್ನಿಗೇನೋ ಒಂದು ಬೇಕಾಗಿರೋ ಒಂದು ಫೋನು, ಬಟ್ ಅದು ನೆಸೆಸಿಟಿ ಇಲ್ಲದೆ ಇರೋ ಫೋನ್ ಮೇಲೆ ಅಥವಾ ಒಂದು ಬ್ರ್ಯಾಂಡ್ ಬಟ್ಟೆ ಮೇಲಾಗಿರ್ಬೋದು ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ಇನ್ವೆಸ್ಟ್ ಮಾಡೋದ್ರಿಂದ ಅವ್ನಿಗೆ ಎಕ್ಸ್ಟ್ರಾ ಆಗಿದ್ದ ಹೈಕ್ ಆಫ್ 10K ಕೂಡ ಲಾಸ್ ಆಗುತ್ತೆ. ಇನ್ನೂ ಎಕ್ಸ್ಟ್ರಾ ಇ ಎಮ್ ಐನ ಪೇ ಮಾಡೋ ಪರಿಸ್ಥಿತಿ ಬರುತ್ತೆ. ಸೊ ದಿಸ್ ಈಸ್ ದ ಮೇಜರ್ ಮಿಸ್ಟೇಕ್ ವಿ ಡೂ. ಈ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಬಲೆಗೆ ನಾವು ಬೀಳ್ದೇ ನಮ್ಮ ಲೈಫಲ್ಲಿ ನಮಗೆ ನೆಸೆಸಿಟಿ ಇರೋದ್ರ ಮೇಲೆ ಖರ್ಚು ಮಾಡಿದಾಗ ಅದು ನಮಗೆ ತುಂಬ ಸೇವಿಂಗ್ಸ್ನ ಮಾಡಿಕೊಡುತ್ತೆ. ನೆಕ್ಸ್ಟ್ ಮಿಸ್ಟೇಕ್ ಅಂತ ತಗೊಂಡ್ರೆ ದಟ್ ಈಸ್ ಕ್ರೆಡಿಟ್ ಕಾರ್ಡ್ ಮಿಸ್ಯೂಸ್. ಹೌದು, ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತ ನಿಮಗೆ ಕ್ರೆಡಿಟ್ ಕಾರ್ಡ್ಸ್ನ ಕೊಡ್ತಾರೆ, ಬಟ್ ನೀವು ನೆಸೆಸಿಟಿ ಇಲ್ಲದೆ ಇರೋ ಶಾಪಿಂಗ್ ಎಲ್ಲ ಮಾಡಿ ಕ್ರೆಡಿಟ್ ಕಾರ್ಡ್ನ ಮಿಸ್ಯೂಸ್ ಮಾಡ್ತೀರಾ. ಒಂದು ಸ್ವೈಪಲ್ಲಿ ಥೌಸಂಡ್ಸ್ ಆಫ್ ರುಪೀಸ್ ಟ್ರಾನ್ಸ್ಫರ್ ಆಗ್ಬೋದು, ಬಟ್ ಅದೇ ಥೌಸಂಡ್ಸ್ ಆಫ್ ರುಪೀಸ್ನ ನೀವು ಪುನಃ ಪೇ ಮಾಡೋದಕ್ಕೆ ಇಡೀ ಮಂತ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಯೂಸ್ ಯುವರ್ ಕ್ರೆಡಿಟ್ ಕಾರ್ಡ್ ಸ್ಮಾರ್ಟ್ಲಿ. ಲಾಸ್ಟ್ ಆ್ಯಂಡ್ ದ ಮೇಜರ್ ಮಿಸ್ಟೇಕ್ ನಾವು ಮಾಡೋದು ಏನಂತಂದರೆ, ಎಮರ್ಜೆನ್ಸಿ ಫಂಡ್ಗೆ ನಾವು ಪ್ರಿಪೇರ್ ಆಗಿರೋದಿಲ್ಲ. ಯಾವುದೇ ಎಮರ್ಜೆನ್ಸಿ ನನ್ನ ಲೈಫಲ್ಲಿ ಬರಲ್ಲ, ಬಂದಾಗ ನೋಡ್ಕೊಳ್ಳೋಣ ಬಿಡು, ರಿಟೈರ್ಮೆಂಟ್ ಆದಮೇಲೆ ನೋಡೋಣ ಬಿಡು ಅಂತ ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ದಟ್ ಈಸ್ ದ ಪ್ರಾಬ್ಲಮ್. ಆ ಥರ ನೆಗ್ಲೆಕ್ಟ್ ಮಾಡೋದ್ರಿಂದ ನಮ್ಮ ಸೇವಿಂಗ್ಸು ಅಥವಾ ಎಮರ್ಜೆನ್ಸೀಸ್ ಬಂದಾಗ ನಮ್ಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಸೊ ಬಿ ಪ್ರಿಪೇರ್ಡ್ ಫಾರ್ ದ ಎಮರ್ಜೆನ್ಸೀಸ್. ಇಷ್ಟೋ ತನಕ ನಾವು ಮನಿ ಮಿಸ್ಟೇಕ್ಸ್ನ ನೋಡಿದ್ವಿ, ಬಟ್ ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿಕೊಂಡು ಹೇಗೆ ಮನಿನ ಸೇವ್ ಮಾಡ್ಬೋದು, ನಮಗೆ ಸ್ವಲ್ಪ ಸ್ಯಾಲ್ರಿ ಬರ್ತಾ ಇದ್ರೂ ಅದನ್ನು ನಾವು ಎಫೆಕ್ಟಿವಾಗಿ ಹೇಗೆ ಸೇವ್ ಮಾಡೋದು ಅಂತ ಮುಂದೆ ನೋಡೋಣ.